ಹಾಯ್ ಸ್ನೇಹಿತರೆ, ಹಾಯ್ ಕೂಟಗಾರರೇ, ಹಾಯ್ ಎವ್ರಿ ಒನ್. ಓಕೆನಾ? ಓಕೆ, ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಚೆನ್ನಾಗಿಲ್ಲ ರೀ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಫ್ರೂಟ್ಸ್ ತಂದಿದ್ದೀನಿ. ಮಧ್ಯಾಹ್ನದ ಹೊತ್ತು ನಾನು ಊಟ ಮಾಡಲ್ಲ ಅಂತ ನಿಮಗೆ ಗೊತ್ತೇ ಇದೆ. ದಪ್ಪ ಆಗ್ತೀನಿ ಅಂತ ಭಯ. ನೋಡಿ ಇಷ್ಟು ದಪ್ಪ ಇದ್ದೀನಿ. ಈ ಕೈ ಎತ್ತೋಕ್ಕಾಗಲ್ಲ, ಸ್ವಲ್ಪ ನೋವಿದೆ. ಇದು ಬಾಳೆಹಣ್ಣು ಕಟ್ ಮಾಡ್ಕೊಂಡು ತಂದಿದ್ದೀನಿ. ಇದು ಆರೆಂಜ್. ದಿಸ್ ಈಸ್ ದ ಆಪಲ್. ಸಿಪ್ಪೆ ಯಾಕೆ ತೆಗೆದಿಲ್ಲ ಗೊತ್ತಾ? ಇದು ಆಪಲ್ ಅಂದರೆ ನೀವು ನಂಬ್ತಿರೋ ಇಲ್ವೋ ಅಂತ ಸಿಪ್ಪೆ ಆದ್ರೂ ಇದು ಆಪಲ್ಲೇ. ಓಕೆ, ಸೊ ಡೈಲಿ ಫ್ರೂಟ್ಸ್ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದೇ. ಅದ್ರ ಜೊತೆಗೆ ಊಟನೂ ಮಾಡಬೇಕು ಅಂದ್ಕೊಳ್ಳಿ. ಫ್ರೂಟ್ಸು ತಿನ್ನಬೇಕು, ಊಟ ತಿನ್ನಬೇಕು. ನಿಮ್ಮ ಯೋಗಕ್ಷೇಮ ನಾನು ಕೇಳಿದೆ. ನಾನು ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಓಕೆ, ನಮ್ಮ ಅಜ್ಜಿಯಲ್ಲಿ ಕದಲ್ತಾ ಇದ್ದಾರೆ. ಇನ್ನೇನು ಕೂಗೋ ಟೈಮೇನೋ ಅನ್ಕೋತೀನಿ ನಾನು. ಇರಲಿ, ಅಲ್ಲಿವರೆಗೂ ನಿಮ್ಮ ಜೊತೆ ನನ್ನ ಮಾತುಕತೆ ಮುಂದುವರಿಸ್ತೀನಿ. ಇವತ್ತು ನೆನ್ನೆ ನಡೆದಿರೋ ವಿಷಯ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ನಾನು ತುಂಬ ದಿನಗಳಿಂದ ಕಷ್ಟದ ಕೆಲಸ ಮಾಡ್ತಾಯಿಲ್ಲ. ಕಷ್ಟದ ಕೆಲಸ ಅಂದರೆ ಕೂಲಿನಾಲಿ ಹಂಗಂತ ನಾನೇನು ಸುಖವಾಗಿ ಬೆಳೆದು ಬಂದೋಳೇನಲ್ಲ. ಇದುವರೆಗೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಕೂಲಿನಾಲಿ ಮಾಡಿದ್ದೀನಿ. 10 ರೂಪಾಯಿ ಕೂಲಿ ಕೊಡ್ತಾರಂತ ಆ ಕಡೆ ಎಲ್ಲ ಓಡೋಗ್ತಿದ್ದೆ ಫ್ರೆಂಡ್ಸ್ ನಾನು. ನಿಜ, ಅಂದರೆ ನಮ್ಮ ಪರಿಸ್ಥಿತಿ ಹಂಗಿತ್ತು ಆಗಿನ ಕಾಲದಲ್ಲಿ, ಹಂಗಿದ್ವಿ. ಈಗ ದೇವರು ಈ ಥರ ಅಜ್ಜಿ ನೋಡ್ಕೊಳೋ ಕೆಲಸ ಸಿಕ್ಕಿರೋದ್ರಿಂದ ಕೂತ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೂ ಮುಂಚೆ ನಾನು ನಮ್ಮ ಯಜಮಾನ್ರವ್ರ ಅಕ್ಕ ಕೆರೆಯಲ್ಲಿ ಇಟ್ಟಿಗೆ ಕುಯ್ತಾಯಿದ್ವಿ. ನಾವಿಬ್ಬರೇ ಮಣ್ಣಾಗದು, ನೀರು ಹಾಕಿ ಮಣ್ಣನ್ನು ನೆನೆಸಿ ಚೆನ್ನಾಗಿ ತುಳಿದು ಮಣ್ಣು ಹಾಕ್ಬಿಟ್ಟು ಬಂದು 4 ಗಂಟೆ ರಾತ್ರಿಗೆ ಎದ್ದೋಗಿ ಇಟ್ಟಿಗೆ ಕುಯ್ತಾಯಿದ್ವಿ ಫ್ರೆಂಡ್ಸ್. ನಾವು ಆ ಥರ ಕಷ್ಟಪಟ್ಟಿದ್ದೀನಿ. ನಾನು ಎಲ್ಲ ಥರದ ಕೆಲಸನೂ ಮಾಡಿದ್ದೀನಿ, ಮಾಡಲಿಲ್ಲ ಅಂತಲ್ಲ. ಸೊ ಈಗ ತುಂಬ ಒಂದು 15 ವರ್ಷಗಳಿಂದ ಏನೋ ಹೆಚ್ಚಿನ ಕಷ್ಟದ ಕೆಲಸ ಮಾಡ್ತಾಯಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಓಕೆ, ನೆನ್ನೆ ಏನಾಯಿತು ಅಂತಂದರೆ, ಆಂಟಿ ಮನೇಲಿರೋ ಬೆಡ್ಗಳೆಲ್ಲ ಇಷ್ಟು ದಪ್ಪ ಇದೆ. ಬೆಡ್ ಸಾವುಕಾರಲ್ವ ಇವರು, ಸೊ ಚೆನ್ನಾಗಿದೆ. ಇಷ್ಟಿಷ್ಟು ದಪ್ಪ ಇದೆ ಬೆಡ್ಡು. ಅದನ್ನೆಲ್ಲ ಅವರೊಬ್ಬರೇ ಎತ್ಕೊಂಡೋಗಿ ಹಾಕಿದ್ರು. ಸಾಯಂಕಾಲ ಟೈಮಿಗೆ ನಾನೇನು ಮಾಡಿದ್ರು, ನೆನ್ನೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆದಮೇಲೆ ನಾನು ಹೋಗಿದ್ದು. ಓಕೆ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಲೋ, ಕ್ಯಾನ್ ಯು ಹಿಯರ್ ಮೀ? ಹೊಸ್ದಾಗಿ ಕೇಳೋರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಆಂಟಿ ನಾನು ವಿಡಿಯೋ എടുക്കുവാണേ. പിന്നെ വർത്തമാനം പറയാം. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಓಕೆ, ಬೆಡ್ ಒಣಗಾಕಿದ್ರಲ್ಲ, ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದೆ. ಅದು ಹೆಂಗೆ ಹಿಡ್ಕೊಂಡ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಹಿಡ್ಕೊಂಬಿಟ್ಟಿದೆ. ಇಲ್ಲಿ ಬ್ಯಾಕಲ್ಲಿ ಹಿಡ್ಕೊಂಬಿಟ್ಟಿದೆ. ಹೆಂಗೆ ಅಂದರೆ ಇಲ್ಲಿ ನೋವು, ಮತ್ತು ಕಿವಿ ಒಳಗಡೆ ಈ ಮಳೆ ಬಂದಾಗ ಸಿಡ್ಲು ಹಿಂಗೆ ಒಂಥರ ಡಿಸೈನಾಗಿ ಬರುತ್ತಲ್ಲ, ಅದೇ ನೇರವಾಗಿ ಸ್ಟ್ರೈಟಾಗಿ ಬರುತ್ತೆ. ಒಂದು ಸತಿ ಮಳೆ ಬಂದಾಗ ಆಕಾಶ ನೋಡಿ ಒಂಥರ ಹಿಂಗೆ ಅಂತ ಬರುತ್ತಲ್ಲ, ಆ ಥರ ಚುಳ್ಕೊಡಿತಾಯಿತ್ತು ಕಿವಿಯಲ್ಲಿ. ಮತ್ತು ಇದೇ ಸ್ಟ್ರೈಟಾಗಿ ಈ ಥರ ಇಲ್ಲಿ ಬೆನ್ನುವರೆಗೂ ನೋಯ್ತಾಯಿತ್ತು ನನಗೆ. ಓಕೆ, ಇರಲಿ, ಬೆನ್ನುವರೆಗೂ ನೋಯ್ತಾಯಿತ್ತು. ತುಂಬ ನೋವಾಯಿತು. ಆಂಟಿ ತುಂಬ ಹೆಲ್ಪ್ ಮಾಡಿ ಚೆನ್ನಾಗೆಲ್ಲ ಮಸಾಜ್ ಮಾಡಿದ್ರು, ಆದರೂ ಕಮ್ಮಿ ಆಗಿಲ್ಲ. ರಾತ್ರಿ ನಾನು ಪ್ರೇಯರ್ ಮಾಡೋಕ್ಕೆ ಕೂತ್ಕೊಂಡ್ರೆ ಪ್ರೇಯರ್ ಮಾಡ್ತೀನಿ. ನಾನು ನಾರ್ಮಲ್ಲಾಗಿ ಪ್ರೇಯರ್ ಮಾಡ್ತೀನಿ. ಎಲ್ಲರಿಗೋಸ್ಕರ ಕಣ್ಣೀರು ಹಾಕಿ ನಾನು ಪ್ರೇಯರ್ ಮಾಡ್ತೀನಿ. ಅದು ಎಷ್ಟು ಜನ ನಂಬ್ತಿರೋ, ಎಷ್ಟು ಜನ ನಂಬಲ್ಲವ, ವಿಡಿಯೋಗೋಸ್ಕರ ಹೇಳ್ತಾ ಇದ್ದಾಳೆ ಅಂತ ಅನ್ಕೋತೀರ, ಅದು ನನಗೆ ಗೊತ್ತಿಲ್ಲ. ಬಟ್ ದೇವರಂತ ಒಬ್ಬರಿದ್ದಾರಲ್ಲ, ನಾನು ನಂಬಿರೋ ದೇವರು ಯೇಸು ಸ್ವಾಮಿ ಹತ್ರ ನಾನು ನನ್ನ ತಪ್ಪುಗಳನ್ನೆಲ್ಲ ದೇವ್ರ ಹತ್ರ ಒಪ್ಪಿಸಿ, ನಾನು ಪಾಪಿ ದೇವರೇ, ಫಸ್ಟು ನನ್ನನ್ನು ಕ್ಷಮಿಸು, ಆಮೇಲೆ ನಾನು ಮಾಡೋ ಪ್ರಾರ್ಥನೆನ ನೀವು ಕೇಳಿಸ್ಕೊಂಡು ಆ ಥರ ಅದನ್ನು ನೆರವೇರಿಸು, ನನ್ನ ಪ್ರಾರ್ಥನೆನ ನೆರವೇರಿಸು ಅಂತ ನಾನು ಕೇಳ್ಕೊತೀನಿ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಎಂಥವ್ರಿಗೋಸ್ಕರ ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ಈಗ ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ನೀವು ಯೇಸು ಸ್ವಾಮಿ ನಂಬಿ ಅಂತ ನಾನು ಹೇಳೋಕ್ಕೆ ಪ್ರೆಜರ್ ಹಾಕೋಕ್ಕೆ ನಾನು ಇಷ್ಟಪಡಲ್ಲ. ನಿಮ್ಮ ಇಷ್ಟ ದೇವ್ರಗಳ ಹತ್ರ ನೀವು ಪ್ರತಿದಿನ ಪೂಜೆಗಳು ಮಾಡ್ತೀರಾ, ಪ್ರತಿದಿನ ದೇವಸ್ಥಾನಗಳಿಗೆ ಹೋಗ್ತೀರಾ, ಹೋಮಗಳು, ಯಜ್ಞಗಳು, ಏನೇನೋ ಇತ್ಯಾದಿ ವಗೇರ ತುಂಬ ಮಾಡ್ತೀರಾ. ಅದು ಅವರವ್ರ ಇಷ್ಟ, ಅವರ ಇಷ್ಟ ದೇವರು, ಅವ್ರ ಮನೆ ದೇವರು. ನಾನು ಒಂದು ಹಿಂದೂ ಸಂಪ್ರದಾಯದಿಂದನೇ ದೇವ್ರು ನಂಬ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ
ನಾನು ಹೇಳ್ತಾ ಇದ್ದೀನಿ. ನಾವು ಪೂಜೆ ಮಾಡಬೇಕಾದ್ರೆ ದೇವರೇ ಕಾಪಾಡಪ್ಪ ಕಾಪಾಡಪ್ಪ ಅಂತ ಅವ್ರವ್ರ ಆಲೋಚನೆಗಳು ಏನಿರುತ್ತೋ ಅದರಂತೆ ದೇವ್ರ ಹತ್ರ ಕೇಳ್ಕೊತೀರ, ಮೀನ್ಸ್ ಪ್ರೇಯರ್ ಮಾಡ್ತೀರ. ಪ್ಲೀಸ್ ಫ್ರೆಂಡ್ಸ್, ನೋಡಿ ಫ್ರೂಟ್ಸ್ ಹಂಗೆ ಇದೆ, ತಿಂದ್ಬಿಟ್ಟು ಬಂದು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಏನು ಹೇಳ್ತಾ ಇರ್ಬೋದು ಇವಳು ಅಂತ ಯೋಚನೆ ಮಾಡ್ತಾ ಇರ್ರಿ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಬಂದೆ. ಈ ಥರ ಯಾಕೆ ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್? ನನಗೆ ಸ್ಕಿಪ್ ಮಾಡೋದಂತೆ, ಜೋಡಿಸಿ ಕಟ್ ಮಾಡೋದಂತೆ ಅದೆಲ್ಲ ಬರೋಲ್ಲ. ಸೊ ನನ್ನ ಮಗಳು ಯಾವಾಗೂ ಬ್ಯುಸಿ ಇರ್ತಾಳೆ. ಯಾವಾಗೂ ಅವಳು ಕಳಿಸಿದ್ರೆ ಅವಳೇನು ಅನ್ಕೋತಾಳೋ, ಮಮ್ಮಿ ನನಗೆ ಬ್ಯುಸಿ ಇದ್ದೀನಿ ಮಮ್ಮಿ, ಕೆಲಸ ಇದೆ ಮಮ್ಮಿ, ಪ್ರೇಯರ್ ಇದೆ ಮಮ್ಮಿ ಅಂತಾಳೆ. ಅವಳಿಗೆ ಅಷ್ಟೊಂದು ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ತಿಂದುಬಿಟ್ಟು ಬಂದು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ದೇವ್ರು ನನಗೂ ಜ್ಞಾನ ಕೊಟ್ಟರೆ ಖಂಡಿತ ನಾನೇ ಎಡಿಟ್ಗಳೆಲ್ಲ ಮಾಡಿ ಹಾಕ್ತೀನಿ. ದೇವ್ರು ಇದುವರೆಗೂ ನನಗಂಥ ಜ್ಞಾನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನೀವು ನನಗೆ ಲೋಕಜ್ಞಾನ ತಿಳಿಯೋ ಹಾಗೆ ಒಳ್ಳೆ ಜ್ಞಾನ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರೇಯರ್ ಮಾಡಿ. ನಾವೆಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದರೆ, ಇವಾಗ ಇದೇ ಟಾಪಿಕ್ ನಮಗೆ. ದೇವರೇ ನಾನೊಂದು ಮನೆ ಕಟ್ಟಬೇಕು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ, ಒಳ್ಳೆ ಹೆಣ್ಣು ಕೊಡು, ಒಳ್ಳೆ ಸೈಟ್ ತೆಗಿಬೇಕು, ನಮ್ಮ ಪಕ್ಕದ ಮನೆಯವ್ರು ಕಾರ್ ತಂದಿದ್ದಾರೆ ನಾವು ತರಬೇಕು, ಪಕ್ಕದ ಮನೆಯವ್ರು ಆ ಥರ ಸೀರೆ ತಂದಿದ್ದಾರೆ ನನಗೆ ಒದಗಿಸ್ಕೊಡು, ನಮ್ಮ ತಂದೆ ತಾಯಿನ ಕಾಪಾಡು, ನಮ್ಮ ಅತ್ತೆ ಮಾವನ ಕಾಪಾಡು, ನನ್ನ ಬಂಧು ಬಳಗನ ಕಾಪಾಡು. ಏನೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನಾವು ಮಾಡಬೇಕಾಗಿರೋಂಥದ್ದು ಮೊದಲನೇದಾಗಿ ನಾವು ದೇವ್ರ ಹತ್ರ ಒಪ್ಪಿಸ್ಕೊಡ್ಬೇಕು. ದೇವರೇ, ನಾವು ಮನುಷ್ಯರು ಅಲ್ಲ, ನಮ್ಮ ಕಣ್ಣಿಂದ ಆಗಿರ್ಬೋದು, ನಮ್ಮ ಬಾಯಿಂದ ಆಗಿರ್ಬೋದು, ನಮ್ಮ ಕೈಯಿಂದ, ನಮ್ಮ ಕಾಲಿಂದ ನಾವು ತಪ್ಪುಗಳು ಮಾಡಿದ್ದೀವಿ. ಮೊದಲು ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಆಮೇಲೆ ನಾನು ಮಾಡೋ ಪ್ರಾರ್ಥನೆ ಸರಿ ಅಂತ ಅನಿಸಿದ್ರೆ ಖಂಡಿತ ನಿನ್ನ ಹತ್ರ ಕೊಡ್ತೀಯ. ಮೊದಲು ನನ್ನ ತಪ್ಪುಗಳನ್ನೆಲ್ಲ ನಿಮ್ಗೆ ಒಪ್ಪಿಸ್ತೀನಿ ದೇವರೇ. ನಾನು ಮಾತಾಡೋವಾಗ ತುಂಬ ಜನಕ್ಕೆ ನೋವಾಗಿದೆ, ತುಂಬ ಮಾತುಗಳಿಂದ ಚುಚ್ಚು ಮಾತುಗಳು ಮಾತಾಡಿದ್ದೀನಿ ದೇವರೇ. ನಾನು ಕೆಟ್ಟ ದೃಷ್ಟಿಗಳಿಂದ ನೋಡಿದ್ದೀನಿ ಜನಗಳನ್ನ, ಕೆಟ್ಟ ಕೆಲಸಗಳ ಕೈಯಿಂದ ಮಾಡಿದ್ದೀನಿ ಅಂತ ಮೊದಲು ನಮ್ಮನ್ನು ನಾವು ದೇವ್ರ ಹತ್ರ ಒಪ್ಪಿಸ್ಕೊಡ್ಬೇಕು. ಅದು ನಾನು ಯೇಸು ಸ್ವಾಮಿ ಹತ್ರ ನನ್ನನ್ನು ನಾನು ಒಪ್ಪಿಸ್ಕೊಂಡು ಮತ್ತೆ ನಾನು ಪ್ರಾರ್ಥನೆ ಶುರು ಮಾಡ್ತೀನಿ. ನೀವು ನಿಮ್ಮ ಇಷ್ಟ ದೇವರುಗಳ ಹತ್ರ ನೀವು ನಿಮ್ಮ ತಪ್ಪುಗಳನ್ನ ಒಪ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಖಂಡಿತ 100% ದೇವ್ರು ನಿಮ್ಗೆ ಆನ್ಸರ್ ಕೊಡ್ತಾರೆ ಫ್ರೆಂಡ್ಸ್. ದೇವ್ರು ಯಾವ ದೇವರು ಕೆಟ್ಟವರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಟ್ಟವರು ಒಳ್ಳೆಯವರು ಆ ಥರ ಭೇದ ಭಾವಗಳು ಇಲ್ಲ. ನನ್ನ ದೇವ್ರು ನನಗೆ ಹೆಚ್ಚು, ನಿಮ್ಮ ದೇವ್ರು ನಿಮಗೆ ಹೆಚ್ಚು. ಮುಸ್ಲಿಮ್ಸ್ ಅವ್ರಿಗೆ ಅವರ ದೇವರು ಅವ್ರಿಗೆ ಹೆಚ್ಚು ಅಲ್ವಾ? ಹಿಂದೂಗಳಿಗೆ ಒಂದು ದೇವರಲ್ಲ, ಎರಡು ದೇವರಲ್ಲ, ಅದು ಹೆಸರುಗಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಲಕ್ಷಾಂತರ ದೇವರುಗಳಿದ್ದಾರೆ ಹಿಂದೂಸ್ಗೆ. ಕ್ರೈಸ್ತರಿಗೆ ಯೇಸು ಸ್ವಾಮಿ ಒಬ್ಬರೇ ಅಲ್ವಾ? ಮುಸ್ಲಿಮವ್ರಿಗೆ, ಕ್ರೈಸ್ತರಿಗೆ ಒಬ್ಬೊಬ್ಬರೇ ದೇವರು. ಹಿಂದೂ ದೇವರುಗಳಿಗೆ ಎಲ್ಲ ಥರದ ದೇವರುಗಳಿದ್ದಾರೆ. ಸೊ ನಿಮ್ಮ ಇಷ್ಟ ದೇವರುಗಳ ಹತ್ರ ನೀವು ಪ್ರೇಯರ್ ಮಾಡಿ. ಏನಂತ, ಈಗ ಉದಾಹರಣೆಗೆ ತೋಟದಲ್ಲಿ ಒಂದು ಯಾವುದೋ ಒಂದು ಮೇಕೆ ಬಂತು. ಅಯ್ಯೋ, ನಾನು ಹಳ್ಳಿ ಹುಡುಗಿಯಾಗಿದ್ದರಿಂದ ಹೇಳ್ತೀನಿ, దీని మాకు ముయ్య ఇది కుళ్ళది నా మేకల్లా అంతా వేసేసిన పంటంతా తినేసేసే ఈ మేకలకి ఏమీ రాలేదే, ಅದು ಎట్లాದ ಮೇಪೆ ಈ ಮೇಕಲು. ಇನ್ನೂ ಒಳ್ಳೊಳ್ಳೆ ಮಾತುಗಳಿದ್ದಾವೆ. ಸೊ ಸಾವಿರಾರು ಜನಗಳು ನೋಡೋಂಥ ವಿಡಿಯೋ, ಸಾವಿರಾರು ಕಡೆಗಳ ತಲುಪುವಂಥ ವಿಡಿಯೋ. ಹಂಗಾಗಿ ಅದನ್ನೆಲ್ಲ ನಾವು ನಂಬ್ಕೊಂಡು ಲೈಟಾಗಿರೋಂಥ ಕೆಟ್ಟ ಮಾತುಗಳಲ್ಲೇ ಮಾತಾಡಿ ಹೇಳ್ತೀನಿ. ಈ ಥರ ಶಾಪ ಹಾಕ್ತೀವಿ, ಇನ್ಕ್ಲೂಡಿಂಗ್ ನಾನು ಕೂಡ ಫ್ರೆಂಡ್ಸ್. ನಾನೇನು ಇವಾಗ ಅಷ್ಟೊಂದು ಒಳ್ಳೆಯವಳು ಅಂತ ಬಿಲ್ಡಪ್ ಕೊಡೋಂಥ ಸೀನ್ಗಳೇನಿಲ್ಲ. ನಾನು ಕ್ರಿಯೇಟ್ ಮಾಡ್ಕೊಂಡು ಬೈಗಳನ್ನ ಕ್ರಿಯೇಟ್ ಮಾಡ್ತೀನಿ, ನಾನೇ ಕ್ರಿಯೇಟ್ ಮಾಡ್ತೀನಿ. ಬೇರೆಯವ್ರ ಬೈಗಳನ್ನ ಕಾಪಿ ಮಾಡ್ದಿರಾ ಕ್ರಿಯೇಟಿವ್ ಆಗಿ ನಾನು ಬೈಯೋದಕ್ಕೆ ನನಗೆ ಗೊತ್ತು. ಆ ಥರ ಎಲ್ಲ ಬೈದು ಎಷ್ಟು ಕಾಮಿಡಿ ಮಾಡ್ಕೊಂಡು ನಕ್ಕಿ ಅದೆಲ್ಲ ಇದೆ. ಓಕೆ, ಅದಕ್ಕೆ ಹೇಳ್ತೀನಿ, ಆ ಥರ ಎಲ್ಲ ಬೈಯೋದು ತಪ್ಪು. ಈಗ ಅವ್ರ ಜೀವನಕ್ಕೋಸ್ಕರ ಅವರು ಮೇಕೆಗಳು, ಕೋಳಿಗಳನ್ನ ಏನೋ ಸಾಕಿರ್ತಾರೆ. ಉದಾಹರಣೆಗೆ ಮನೆ ಹತ್ರ ಕೋಳಿಗಳೇ ಬಂದು ಅದು ಗಲೀಜು ಮಾಡುತ್ತೆ, ಕೋಳಿಗಳಿಗೆ ಶಾಪ ಹಾಕೋದು ಆ ಥರದ್ದಲ್ಲ. ಆ ಥರದಕ್ಕೆಲ್ಲ ನಾವು ಕಿವಿ ಹಾಕೋದೇ ಬೇಡ. ಯಾಕಂದರೆ ನಮ್ಮ ಮನೇಲೂ ದನ ಕರುಗಳು, ಮೇಕೆ ಕುರಿಗಳು ಇದ್ದೇ ಇರುತ್ತೆ. ಸಣ್ಣ ಮಕ್ಕಳು ಇರ್ತಾರೆ, ಅವ್ರ ಪಕ್ಕದ ಮನೆಗಳಲ್ಲೂ ಇರ್ತಾರೆ. ಅದೆಲ್ಲ ನಾರ್ಮಲ್ ಅಲ್ವಾ? ನಮ್ಮ ಊರುಗಳಲ್ಲಿ ಅದು ನಾರ್ಮಲ್ ಆಗಿರೋಂಥ ವಿಷಯ. ನಾವು ಮೇನಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು,
ಕೆಲಸ ಇಲ್ದಿದ್ದವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ತುಂಬ ಲಿಸ್ಟ್ ಇದೆ ಫ್ರೆಂಡ್ಸ್, ಅಷ್ಟೆಲ್ಲ ಹೇಳೋಕ್ಕೋದ್ರೆ ತುಂಬ ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅದು ನನ್ನ ಪ್ರಾರ್ಥನೆಯಲ್ಲಿ ನಾನು ಖಂಡಿತ ನಾನು ಅಂಥವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡೇ ಮಾಡ್ತೀನಿ. ನೀವು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಫೋನೇ ನಾನು ನಿಂತ್ಕೊಂಡು ಬೆಡ್ಶೀಟ್ ಮೇಲೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಅದು ನಿಲ್ತಾ ಇಲ್ಲ, ನಾನೇನು ಮಾಡಲಿ. ತಲೆದಿಂಬು ನನಗೆ ತಲೆದಿಂಬಾಗಿ ಕೊಟ್ಕೊಂಡು ಬೆಡ್ಶೀಟ್ ಮೇಲೆ ಇಟ್ಕೊಂಡಿದ್ದೀನಿ, ಬೇರೆ ಆಪ್ಷನ್ ಇಲ್ಲ ನನಗೆ. ಕೆಲಸ ಇಲ್ದಿದ್ದವ್ರಿಗೋಸ್ಕರ ಪ್ರೇಯರ್ ಮಾಡಿ. ದೇವರೇ, ಅವ್ರ ಜೀವನದಲ್ಲಿ ಎಂತೆಂಥ ಕಷ್ಟಗಳಿದಾವೋ ಏನೋ ಗೊತ್ತಿಲ್ಲ, ಅಂಥವ್ರಿಗೆಲ್ಲ ಜೀವನಕ್ಕೆ ಆಧಾರಕ್ಕಾದರೂ ಒಂದು ಕೆಲಸ ಕೊಡು ದೇವರೇ ಅಂತ ಕೆಲಸಕ್ಕೋಸ್ಕರ, ಪ್ರಯಾಣಿಕರಿಗೋಸ್ಕರ, ಮನೇಲಿ ಮಕ್ಕಳನ್ನ ಮಕ್ಕಳನ್ನ ಬಿಟ್ಬಿಟ್ಟು, ಗಂಡ ಮಕ್ಕಳನ್ನ ಬಿಟ್ಬಿಟ್ಟು, ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ಕೆಲಸಕ್ಕೆ ಅಂತ ಹೋಗ್ತೀವಿ ನಾವು. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಅದೇ ರೀತಿಯಾಗಿ ವಾಪಸ್ ಬರಬೇಕು. ಪ್ರಯಾಣಿಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಡ್ರೈವರ್ಸ್ ಅಲ್ಲ ರೀ, ಇದು ಚಾಲಕರು, ಡ್ರೈವರಾ ಹಾಗೆ ಡ್ರೈವರ್ಸ್ಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರು ವಾಹನಗಳನ್ನು ಚಲಾಯಿಸುವಾಗ ಅವ್ರಿಗೆ ಏನಾದರೂ ಅನಾಹುತ ಆದರೆ, ಬಸ್ಸಲ್ಲಿರೋರಿಗೆಲ್ಲ ಪ್ರಾಬ್ಲಮ್ಮ, ಆಟೋದಲ್ಲಿರೋರಿಗೆಲ್ಲ ಪ್ರಾಬ್ಲಮ್ಮ, ಕಾರಲ್ಲಿರೋರಿಗೆ, ಫ್ಲೈಟಲ್ಲಿರೋರಿಗೆ, ಟ್ರೈನಲ್ಲಿರೋರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಾ? ಆಟೋ ಆದರೆ ಜಂಪ್ ಮಾಡ್ಕೊತೀವಿ ಅಂತಲೇ ಅಂದ್ಕೊಳ್ಳೋಣ ಉದಾಹರಣೆಗೆ. ಫ್ಲೈಟಲ್ಲಾದರೆ ಏನು ಮಾಡಬೇಕು? ಲಾಸ್ಟ್ ಟೈಮು ಅಹಮದಾಬಾದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯ್ತಲ್ಲ, ಫ್ಲೈಟ್ ಕ್ರ್ಯಾಶ್ ಆಯಿತು. ಅದಷ್ಟು ಕಡೆ ಇದಕ್ಕೊಂದು ಹೊಡ್ಕೊಂಡು ನಾನು ದುಬೈಯಿಂದ ಇಂಡಿಯಾಗೆ ಬರಬೇಕು. ನನಗೆ ಭಯ, ದೇವರೇ ಕ್ಷೇಮವಾಗಿ ನನ್ನ ಸೇರಿಸಪ್ಪ. ಅದಕ್ಕೋಸ್ಕರ ತುಂಬ ಜನ ನಮ್ಮ ಸಭೆಗಳಲ್ಲೆಲ್ಲ, ಅಲ್ಲಿ ಶಾರ್ಜಾಲೆ ಸಭೆಯಲ್ಲೆಲ್ಲ ತುಂಬ ಜನ ಪ್ರಾರ್ಥನೆ ಮಾಡಿದ್ರು. ಎಲ್ಲರ ಪ್ರಾರ್ಥನೆ ದೇವ್ರು ಕೇಳ್ತಾರೆ, ದೇವ್ರೇನು ಕೆಟ್ಟವರಲ್ಲ. ಆದ್ರೂ ಫ್ಲೈಟ್ ಹತ್ತು ಕೂತ್ಕೊಂಡಿದ್ದೀನಿ. ಅದು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಜುಗು ಅಂತ ಸ್ಟಾರ್ಟ್ ಆಗುತ್ತೆ. ನಾನು ಯಾರಯ್ಯ ಈ ಹೊಸ ಡ್ರೈವರು, ಈ ವೈನ್ಗೆ ಓಡ್ಸೋಕ್ಕೆ ಬರೋದಿಲ್ಲ ಅನಿಸುತ್ತೆ, ನಾನು ಹೋಗಿ ಓಡಿಸ್ಲಾ ಅಂತೀನಿ. ಪಕ್ಕದವ್ರು ಇರೋರೆಲ್ಲ ನಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಬ್ಯಾಂಗ್ಳೂರಿಗೆ ಬರೋ ಫ್ಲೈಟಲ್ಲಿ ತೆಲುಗು, ಕನ್ನಡದವರು, ತಮಿಳು ಜಾಸ್ತಿ ಜನ ಇರ್ತಾರೆ. ಜಾಸ್ತಿ ಜನ ಅಂದರೆ ಕನ್ನಡ, ತೆಲುಗು, ತಮಿಳವರೇ. ಇನ್ನು ಮಲಯಾಳೀಸು, ಹಿಂದೀಸ್ ಎಲ್ಲ ಸ್ವಲ್ಪ ಕಮ್ಮಿನೇ, ಇವ್ರು ಜಾಸ್ತಿ ಇರ್ತಾರೆ. అయ్యో ఎవడ్రాపా ఈ డ్రైవరు తాగి వచ్చిండాడేమ్రాపಾ ఇట్లా పారేస్తా ఉన్నాడు ಗಾಡಿ ಅನ್ನೋ ಥರ ಮಾತಾಡಿದ್ದೀನಿ. ಈ ಏರ್ ಕಂಡೀಷನ್ ಎಲ್ಲ ಇದ್ದಾಗ ಅದೊಂಥರ ಹಿಂಗೆ ಅನ್ನಿಸುತ್ತೆ. ಆವಾಗ ನನಗೆ ಮುಗೀತು ನನ್ನ ಕತೆ. ನನ್ನ ಮಕ್ಕಳು ನೋಡಲಿಲ್ವೇ ನಾನು, ಏನಪ್ಪ ಇದು ನನ್ನ ಚಿಂತೆ. ಅಷ್ಟು ಭಯಪಟ್ಟಿದ್ದೀನಿ. ಸೊ ಅದಕ್ಕೆ ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು. ವಿಧವೆಯರಿಗೋಸ್ಕರ ಪ್ರೇಯರ್ ಮಾಡಬೇಕು. ವಿಧವೆಯರು ಅವರು ಅಲ್ದಿರ ಜನಗಳ ಹತ್ರ ಎಷ್ಟು ಅನ್ನಿಸ್ಕೋಬೇಕು. ಒಂದು ಯೋಚನೆ ಮಾಡಿ ನೀವು. ಅವರು ಕೂಲಿ ನಾಲಿ ಮಾಡ್ತಾರೆ ಮಕ್ಕಳಿಗೋಸ್ಕರ, ಅವ್ರ ಜೀವನ ಮಾಡೋದಕ್ಕೋಸ್ಕರ, ಬೇರೆ ಆಪ್ಷನ್ ಇರಲ್ಲ. ಅದ್ರ ಜೊತೆಗೆ ಚೆನ್ನಾಗಿರೋ ಬಟ್ಟೆ ಹಾಕೋಂಗಿಲ್ಲ, ಕ್ಲೀನಾಗಿ ಮುಖ ತೊಳೆಯೋಂಗಿಲ್ಲ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಜೀವ್ಸೋಕ್ಕಂತೂ ಆಗೋದೇ ಇಲ್ಲ. ಎಲ್ಲರೂ ಒಂದೊಂದು ಥರ ಅಂತಾರೆ ಅವ್ರನ್ನ, ವಿಧವೆಯರನ್ನ. ಬಟ್ ಅವ್ರು ಎಂಥವ್ರು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಎಂಥ ಪರಿಸ್ಥಿತಿಲಿದ್ದಾರೆ, ಅವ್ರೇನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಜನಗಳು ಹಲವಾರು ಥರ ಅವ್ರು ನಿಂದಿಸ್ತಾರೆ. ಅವ್ರ ಮಕ್ಕಳನ್ನ ಓದಿಸೋಕ್ಕೋಸ್ಕರ ತಿನ್ನೋದಕ್ಕೆ ಊಟ ಇರಲ್ಲ, ಮಲಗೋದಕ್ಕೆ ಮನೆ ಇರಲ್ಲ, ಸ್ಕೂಲ್ಗೆ ಕಳ್ಸೋಕ್ಕಾಗಲ್ಲ, ಬಟ್ಟೆ ಕೊಡ್ಸೋಕ್ಕಾಗಲ್ಲ, ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ವಿಧವೆಯರಿಗೋಸ್ಕರ ನಾನು ಅದ್ಭುತ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಬೈಬಲಲ್ಲಿ. ಬೇರೆ ಬೇರೆ ಗ್ರಂಥಗಳಲ್ಲೆಲ್ಲ ನನಗೆ ಗೊತ್ತಿಲ್ಲ, ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ವಿಧವೆಯರಿಗೋಸ್ಕರ ಪ್ರೇಯರ್ ಮಾಡಬೇಕು. ದೇವರೇ, ಅವರಿಗೆ ಆದಷ್ಟು ಬೇಗ ಒಂದು ನೆಲೆ ಕೊಡಿ. ಯಾರೇ ಇರಲಿ ವಿಧವೆಯರು, ನಮಗೆ ಗೊತ್ತಿರೋರಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು ಅಂತ ಏನಿಲ್ಲ ಜನರೇ, ಏನಿಲ್ಲ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ನಮ್ಮ ಶತ್ರುಗಳಾಗಿದ್ರೂ ಅವ್ರು ಚೆನ್ನಾಗಿದ್ದರೆ ನಮಗೂ ಸಂತೋಷ. ಅದೇನೋ ಊರಿಗೊಂದು ಹಂದಿ ಇರಬೇಕು ಅಂತಾರೆ, ಏನಕ್ಕೆ? ಕ್ಲೀನ್ ಆಗೋದಕ್ಕೆ ಅಂತ. ಹಂದಿನೇ ಇಲ್ಲ ಅಂತಂದರೆ, ಹಂದಿ ನಾವು ಕೆಟ್ಟದ್ದು ಅಂತೀವಿ, ಬಟ್ ಅದೇ ಕ್ಲೀನ್ ಮಾಡುತ್ತೆ. ಸೊ ಕೆಟ್ಟವರು ಅಂತ ಇದ್ದರೆ ಕೆಟ್ಟದಾಗ್ತಾ ಇರುತ್ತೆ. ಕೆಟ್ಟವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಕೆಟ್ಟವರು ಅನ್ನೋದೇ ಇರಲ್ಲ. ಸೊ ಅಂಥವ್ರಿಗೋಸ್ಕರ ಇದೆಲ್ಲ ಕಷ್ಟಗಳನ್ನ ಅವಳು ಸಹಿಸ್ಕೊಂಡ್ರು, ನಿಂದನೆಗಳನ್ನ ತುಂಬ ಸಹಿಸ್ಕೋಬೇಕು ಪ್ರೇಯರೇ. ಅದಕ್ಕೆ ಹೇಳ್ತಾಯಿದ್ದೀನಿ, ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು.
ಮಕ್ಕಳು ಶಾಲಾ ಕಾಲೇಜುಗಳಿಗೆ ಫೀಸ್ಗಳು ಕಟ್ಟೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ನನ್ನ ಲೈಫಲ್ಲೂ ನನಗೆ ತುಂಬ ಜನ ನನ್ನ ಮಕ್ಕಳು ಓದಿಸೋದಕ್ಕೆ ತುಂಬ ಜನ ಸಹಾಯ ಮಾಡಿದ್ದಾರೆ. 10,000 ಅಲ್ಲ, 20,000 30,000ವರೆಗೂ 40,000ವರೆಗೂ ನನಗೆ ಸಹಾಯ ಮಾಡಿದ್ದಾರೆ ನನ್ನ ಮಕ್ಕಳನ್ನ ಓದಿಸೋದಕ್ಕೆ. ಸರ್ ಈ ಥರ ಕಷ್ಟದಲ್ಲಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ, ಅವ್ರ ಹತ್ರ ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ ಅವ್ರು ಇಸ್ಕೊಂಡು ಇನ್ನೊಬ್ಬರ ಹತ್ರ ಕೇಳಿ ಇಸ್ಕೊಂಡು ನನಗೆ ಸಹಾಯ ಮಾಡಿರೋ ಪುಣ್ಯಾತ್ಮರಿದ್ದಾರೆ. ದೇವರವ್ರಿಗೆ ಆಶೀರ್ವಾದ ಮಾಡಲಿ, ಅವ್ರ ಕಷ್ಟಗಳಿಂದ ಆದಷ್ಟು ಬೇಗ ಅವ್ರಿಗೆ ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಲಿ. ಕಷ್ಟಗಳನ್ನೇ ಕೊಡಬೇಡ ದೇವ್ರೆ ಅಂತ ನಾವು ಕೇಳಬಾರ್ದು. ಕಷ್ಟಗಳು ಬಂದರೂ ಕೂಡ ಅದರಲ್ಲಿ ಸ್ಟ್ರಾಂಗಾಗಿ ನಾವು ನಿಂತ್ಕೊಂಡು ಕಷ್ಟಗಳಿಂದ ಹೊರಗಡೆ ಬರೋ ಹಾಗೆ ಪ್ರಯತ್ನ ಪಡಬೇಕು. ಕೆಲವರು ಕಷ್ಟಕ್ಕೆ ಭಯಪಟ್ಟು ಏನೇನೋ ಅನಾಹುತಗಳು ಮಾಡ್ಕೋತಾರೆ, ಅವ್ರ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಅಂಥವ್ರಿಗೆಲ್ಲ ಧೈರ್ಯ ಕೊಡು ದೇವರೇ. ಸಾಲಗಾರರಿಗೆ ಅವ್ರ ಸಾಲ ನಿಭಾಯಿಸುವಂಥ ಧೈರ್ಯ ಕೊಡು, ಅವರಾದಷ್ಟು ಸಾಲ ತೀರಿಸೋದಕ್ಕೆ ಧೈರ್ಯ ಕೊಡು ದೇವರೇ ಅಂತ ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು. ಶಾಲಾ ಕಾಲೇಜುಗಳಿಗೆ ಕಷ್ಟಪಡ್ತಾ ಇರ್ತಾರೆ ಅನ್ನಲ್ಲ, ಅಂಥವ್ರ ಕಷ್ಟ ನನಗೆ ಅನುಭವಿಸಿದ್ದೀನಿ. ನನ್ನ ಲೈಫ್ನ ಅನುಭವಗಳು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರೇಯರೇ. ಅದಕ್ಕೆ ಹೇಳೋದು, ಈ ಥರ ಎಲ್ಲ ಒಳ್ಳೆ ಮೆಸೇಜ್ಗಳು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಬೇರೆಯವ್ರಿಗೆ ಶೇರ್ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ನಿಮಗೆ ಓವರ್ ಅನಿಸಿದ್ರೇನಾ, ಸುಳ್ಳು ಹೇಳ್ತೀಯಾ, ಏನು ಅನಿಸುತ್ತೋ ನಿಮಗೆ ಗೊತ್ತಿಲ್ಲ ಈ ವಿಡಿಯೋ ನೋಡಬೇಕಾದ್ರೆ. ಸೊ ಅದನ್ನು ಕಮೆಂಟ್ ಮುಖಾಂತರ ನನಗೆ ಹೇಳಿದ್ರೆ ಖಂಡಿತ ನಾನು ಅದಕ್ಕೆ ಸರಿಯಾದ ಆನ್ಸರ್ನ ಅದೇ ಮೆಸೇಜಲ್ಲೇ ನಾನು ನಿಮ್ಗೆ ರಿಪ್ಲೈ ಮಾಡಲು ಬಲ್ಲೆ. ಎಲ್ಲ ಮೆಸೇಜ್ಗಳು ಸೇರಿಸಿಟ್ಟು ಅದನ್ನು ಒಂದು ವಿಡಿಯೋ ಮಾಡಬಲ್ಲೆ ನಾನು. ಆ ಥರ ನಿಮಗೆ ನಾನು ಆನ್ಸರ್ ಅಂತೂ ಖಂಡಿತ ಅಂತೂ ಕೊಡ್ತೀನಿ. ನಾನು ತಂದೆ ತಾಯಿಗಳಿಗೆ ಕಷ್ಟ ಕೊಡೋ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರೋ ಕಷ್ಟಗಳಲ್ಲಿ ಕಣ್ಣೀರುಗಳಲ್ಲಿ ಕೈ ತೊಳೆಯೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅಂಥವ್ರ ಗಂಡುಗಳಿದ್ದರೂ ಒಂದೇ, ಇಲ್ಲ ಅಂದರೂ ಒಂದೇ ಅನ್ನೋ ಪರಿಸ್ಥಿತಿಗೆ ಬರೋಂಥ ಹೆಣ್ಮಕ್ಳು ತುಂಬ ಇದ್ದಾರೆ. ನಮ್ಮ ಸುತ್ತಮುತ್ತಲಿರೋ ಪರಿಸ್ಥಿತಿಗಳಲ್ಲಿ ನೋಡ್ತೀವಿ ನಾವು, ಅಂಥವ್ರ ಪರಿಸ್ಥಿತಿಗಳು ನಾವು ತುಂಬ ನೋಡ್ತೀವಿ. ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು. ಈಗ ಯಾರಾದರೂ ನಮಗೆ ಕೆಟ್ಟದ್ದು ಬಯಸಿದ್ದಾರೆ ಅಂತ ನಾವು ಹಳ್ಳಿಗಳಲ್ಲೆಲ್ಲ ತುಂಬ ನೋಡ್ತೀವಿ, ಗೊತ್ತಿರುತ್ತೆ. ಅಯ್ಯೋ ಏನೋ ಮಾಡಿಸ್ಬಿಟ್ಟವ್ರೆ, ಅವಳೇ ಏನೋ ಮಾಡ್ತಿರೋದು, ಇವಳೇ ಏನೋ ಮಾಡ್ತಿರೋದು, ಅವ್ರ ಕಣ್ಣು ದೃಷ್ಟಿ ಬಿದ್ದಿದೆ, ಇವ್ರ ಕಣ್ಣು ದೃಷ್ಟಿ ಬಿದ್ದಿದೆ. ಅಂಥವ್ರಿಗೋಸ್ಕರ ಅದು ಪ್ರೇಯರ್ ಮಾಡಿ. ದೇವರೇ, ಇಂಥವ್ರಿಂದ ನಮಗೆ ಕೆಟ್ಟದಾಗ್ತಾ ಇದೆ ಅಂತ ನನಗೆ ಮನಸ್ಸಿಗೆ ಅನ್ನಿಸಿದೆ ದೇವರೇ, ಅದೆಷ್ಟು ಮಟ್ಟಿಗೆ ನಿಜವೋ ಸುಳ್ಳ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಇರೋ ಆ ಕೆಟ್ಟ ಸ್ವಭಾವನ ನೀವು ಬಿಡಿಸ್ರಿ ದೇವರೇ. ಅವ್ರ ಹತ್ರ ಆ ಕೆಟ್ಟ ಸ್ವಭಾವನೇ ಇಲ್ಲ ಅಂದರೆ ಇವತ್ತು ನನಗೆ ಕೆಟ್ಟದ್ದು ಮಾಡಿರೋರು ನಾಳೆ ಇನ್ನೊಬ್ರಿಗೆ ಮಾಡ್ತಾರೆ, ಮತ್ತೊಬ್ರಿಗೂ ಮಾಡ್ತಾರೆ. ಸೊ ಅವ್ರ ಮನಸ್ಸನ್ನೇ ದೇವರು ಬದಲಾಯಿಸಿಬಿಟ್ರೆ ಕೆಟ್ಟವ್ರು ಅನ್ನೋದೇ ಇರಲ್ವಾ. ನಮಗೆ ಕೆಟ್ಟ ಗಳಿಗೆಗಳಂತಾನೆ ಬರಲ್ಲ, ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತಾರಲ್ಲ, ಅವ್ರ ಕಣ್ಣನ್ನು ಕ್ಲೀನ್ ಮಾಡೋ ದೇವರೇ ನೀವು. ಅವ್ರ ಕಣ್ಣನ್ನು ಕ್ಲೀನ್ ಮಾಡಿರಿ ನೀವು, ಆವಾಗ ಅವ್ರ ಕಣ್ಣಿಂದ ಕೆಟ್ಟ ದೃಷ್ಟಿ ಬರಲ್ಲ. ಅವ್ರು ಏನೇ ನೋಡಿದ್ರು ಒಳ್ಳೆ ರೀತಿಯಾದ ನೋಟನೇ ಸಿಗುತ್ತೆ. ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ನಾವು ಆದಷ್ಟು ನಮಗೆ ಕೆಟ್ಟವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೇ ವಿನಃ ಒಳ್ಳೆಯವ್ರಿಗೋಸ್ಕರ ಅಯ್ಯೋ ಇವಳು ನನ್ನ ಮುದ್ದಿನ ಮಗಳು, ನನ್ನ ಮಗಳಿಗೆ ಒಳ್ಳೆಯದೇ ಮಾಡಪ್ಪ, ಒಳ್ಳೆಯವಳು ಅಂತ ಗೊತ್ತು ತಾನೆ, ಒಳ್ಳೆಯದೇ ಆಗುತ್ತೆ ಒಳ್ಳೆಯವಳಿಗೆ. ನನ್ನ ಮಗ ತುಂಬ ಒಳ್ಳೆ ಮಗ, ನನ್ನ ಮಗನಿಗೆ ತುಂಬ ಒಳ್ಳೆ ಹುಡುಗ, ಅವನ ದೇವ್ರು ಚೆನ್ನಾಗಿಟ್ಟಿರಲಿ. ಒಳ್ಳೆಯವ್ರನ್ನ ಒಳ್ಳೆಯವರೇ ಚೆನ್ನಾಗಿಟ್ಟಿರ್ತಾರೆ, ಒಳ್ಳೆ ರೀತಿಯಲ್ಲೇ ಇರ್ತಾರೆ ಅವರು. ಹೌದು ತಾನೇ ಜನರೇ ಅಂತೀನಿ, ಸ್ನೇಹಿತರೆ ಅಂತೀನಿ, ಏನೇನೋ ಮಿಕ್ಸ್ ಮಾಡಿ ಮನಸ್ಸಿಗೆ ಏನು ಅನಿಸಿದ್ರೆ ಅದು ಮಾತಾಡ್ತೀನಿ. ಬಟ್ ಕೆಟ್ಟದ್ದಂತೂ ಬಯಸಲ್ಲ. ಅಯ್ಯೋ ನಮ್ಮ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ದಾಳ್ರಿ, ಚಿನ್ನದಂಥ ಹುಡುಗಿ, ದೇವರು ಅವಳನ್ನ ಎಲ್ಲಿದ್ದರೂ ಚೆನ್ನಾಗಿಟ್ಟಿರಲಿ ಅಂತೀವ ಅಲ್ವಾ ನಾವು. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಂಬಂಥವ್ರು ಮಾತ್ರ ಇದನ್ನು ಬಿಲೀವ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಅದೇ ಪಕ್ಕದವ್ರಿಗೆ ಆ ಹುಡುಗಿ ಯಾಕೋ ಸರಿ ಇಲ್ಲ ಅನಿಸುತ್ತೆ, ಅವಳ ಆರೋಗ್ಯ ಏನೋ ಸರಿ ಇಲ್ಲ ಅನಿಸುತ್ತೆ, ಆ ಹುಡುಗಿ ಸರಿ ಇಲ್ಲಪ್ಪ, ಕೆಟ್ಟವಳು, ಹಾಳಾಗಿ ಹೋಗಲಿ ಬಿಡು ಅನ್ನೋದ್ರ ಬದಲಾಗಿ ದೇವರೇ ಆ ಪಕ್ಕದ ಮನೆ ಹುಡುಗಿ ಪರಿಸ್ಥಿತಿ ಹಿಂಗಿದೆ, ಸೊ ಅವಳಿಗೆ ಒಳ್ಳೇದು ಮಾಡಪ್ಪ, ಅವಳು ಕೆಟ್ಟ ದಾರಿಲಿ ನಡೀತಾ ಇದ್ದಾಳೆ, ಅವಳನ್ನ ಒಳ್ಳೆ ದಾರಿಲಿ ನೀವು ನಡೆಸ್ರಿ. ನಾವು ಹೇಳ್ಕೊಟ್ರೆ ಅದು ಜಗಳ ಆಗುತ್ತೆ. ಹೌದಾ ಜನರೇ? ಹೌದು ತಾನೇ? ಈಗ ನಾನೇನಾದರೂ ತಪ್ಪು ಮಾಡಿದ್ದೀನಿ, ಫಾರ್ ಎಕ್ಸಾಂಪಲ್ ತಪ್ಪು ಮಾಡಿದ್ದೀನಿ, ಡೈರೆಕ್ಟಾಗಿ ಬಂದು ನನಗೆ ರುಕ್ಮಿಣಿ ನೀನು ಸರಿ ಇಲ್ಲ ಕಣೆ, ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಅಂದರೆ ನನಗೆ ನೀನೇ ಅವಳು ಹೇಳೋದಕ್ಕೆ ನನಗೆ ಅನ್ನೋ ಮಾತು ಬಂದರೂ ಬರ್ಬೋದು. ಸೊ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ರುಕ್ಮಿಣಿಗೋಸ್ಕರ ದೇವರೇ ಅವಳು ನಡೀತಾ ಇರೋ ರೀತಿ ಸರಿ ಇಲ್ಲ, ಅವಳಿಗೆ ಒಳ್ಳೆ ಸ್ವಭಾವ ಕೊಡು, ಒಳ್ಳೇದು ಮಾಡು, ಒಳ್ಳೆ ರೀತಿಲಿ ನಡೆಯೋದಕ್ಕೆ ಅವಳಿಗೆ ಅವಕಾಶ ಕೊಡು, ಒಳ್ಳೆ ದಾರಿಲಿ ನೀನು ಕೈ ಹಿಡ್ದು ಅವಳನ್ನ ನಡೆಸು ಅಂತ ನೀವು ಪ್ರಾರ್ಥನೆ ಮಾಡಿರಿ. ಆಟೋಮೆಟಿಕ್ಕಾಗಿ ನನ್ನ ಒಳಗಡೆನೇ ನನಗೆ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ ಫ್ರೆಂಡ್ಸ್, ಅಲ್ವಾ? ನಾವು ಆ ಥರ ಪ್ರಾರ್ಥನೆ ಮಾಡಬೇಕು. ನನ್ನ ಪ್ರಾರ್ಥನೆಯಲ್ಲಿ ತುಂಬ ಜನಕ್ಕೋಸ್ಕರ
ತಕ್ಕ ಸಮಯದಲ್ಲಿ ಮದುವೆ ಪ್ರಾಯಕ್ಕೆ ಬಂದಿರ್ತಾರೆ. ಹೆಣ್ಣುಗಳು ಹುಡುಕಿ ಹುಡುಕಿ ಸಾಕಾಗಿರುತ್ತೆ, ಗಂಡುಗಳು ಹುಡುಕಿ ಹುಡುಕಿ ಸಾಕಾಗಿರುತ್ತೆ. ತಂದೆ ತಾಯಿಗಳ ಕೈಲಿ ಮಾಡೋಕ್ಕಾಗಲ್ಲ. ಅಂಥವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ಮಕ್ಕಳು ಇಲ್ದಿದ್ದವ್ರಿಗೋಸ್ಕರ ಪ್ರೇಯರ್ ಮಾಡೋಣ. ಈಗ ಅವ್ರಿಗೆ ಕಾರಣಗಳೇನೋ ನಮಗೆ ಗೊತ್ತಿರಲ್ಲ. ಮಕ್ಳು ಯಾಕೆ ಆಗ್ತಾಯಿಲ್ಲ ಅನ್ನೋ ಕಾರಣಗಳು ನಮಗೆ ಗೊತ್ತಿಲ್ಲ. ಆದರೆ ಮದುವೆ ಆಗಿದ್ದ 1 ತಿಂಗಳು ಕಳೆದ ತಕ್ಷಣ ಏನಾದರೂ ಗುಡ್ ನ್ಯೂಸ್ ಐತಾ ಅಂತೀವಿ. ಏನಿಲ್ಲ ಅಂತೀವಿ. ಏನು ಮಾಡ್ಕೊಂಡ್ಲೋ ಏನೋ ಬಿಡಿ, ಅವಳು ಏನೋ ಮಕ್ಕಳೇ ಇಲ್ಲ, 1 ವರ್ಷ ಆಯಿತು ಅಂದರೆ ಏನಮ್ಮ ಆ ಸುದ್ದಿನೇ ಇಲ್ಲ, ಮಕ್ಕಳು ಇಲ್ಲ ಮರಿ ಇಲ್ಲ, ಅಂಥದ್ದು ಇಲ್ಲ, ಏನೋ ಯಾರಿಗೆ ಗೊತ್ತು. ಈ ಥರದ್ದೆಲ್ಲ ಸ್ವಭಾವ ಬಿಟ್ಬಿಡೋಣ ಪ್ರಿಯರೇ. ನಾವು ಈ ಥರದ್ದೆಲ್ಲ ನಮಗೆ ಬೇಡ. ಅನಾವಶ್ಯಕವಾಗಿ ನಾವು ಆ ಥರದಕ್ಕೆಲ್ಲ ಕೈ ಹಾಕೋದು ಬೇಡ, ತಲೆ ಹಾಕೋದು ಬೇಡ. ಯಾಕಂದರೆ ಸಪೋಸ್ ಈಗ ಪ್ಲ್ಯಾನಿಂಗ್ಗಳು ಅದು ಇದು ಎಕ್ಸೆಟ್ರಾ ಬಂದುಬಿಟ್ಟಿದೆ ಅಲ್ವಾ. ಸೊ ಅವ್ರ ಪ್ಲ್ಯಾನಿಂಗ್ಗಳೇನೇ ಇರಲಿ, ನಮಗದು ಬೇಡ. ಕೆಲವರೆಲ್ಲ ಫಸ್ಟ್ ನಮಗೆ ಇರೋದಕ್ಕೆ ನೆಲೆ ಇಲ್ಲ, ಒಂದು ನೆಲೆ ಮಾಡಿಕೊಂಡು ಆಮೇಲೆ ಮಕ್ಕಳಾಗಲಿ ಬಿಡು ಅನ್ನೋ ಥರನೂ ಇರ್ತಾರೆ. ಇನ್ನು ಕೆಲವರು ಎಷ್ಟು ಆಸ್ಪತ್ರೆಗಳಿಗೆ ಹೋದ್ರು, ಎಷ್ಟು ದೇವಸ್ಥಾನಗಳಿಗೆ ಹೋದ್ರು, ಎಷ್ಟು ದೇವ್ರುಗಳ ಕೈ ಮುಗಿದ್ರು ಮಕ್ಕಳಾಗಲಿಲ್ವೇ ಅಂತ ಕೊರಗೋರು ಇರ್ತಾರೆ. ಅವ್ರ ಗಂಡ ಹೆಂಡ್ತಿ ಮನಸ್ಸಿನಲ್ಲಿರೋ ನೋವಿಗಿಂತ ಜನಗಳು ನೋವಿಕ್ತಾರಲ್ಲ, ಅದು ತುಂಬ ಟಾರ್ಚರ್ ಅನಿಸುತ್ತೆ ಜನರೇ. ನಿಜ. ದಯವಿಟ್ಟು ಯಾರನ್ನೂ ಆ ಥರ ಅನ್ನೋಕ್ಕೂ ಹೋಗಬೇಡ್ರಿ. ಅದು ಅವ್ರ ಮನಸ್ಸಿಗೆ ತುಂಬ ಪೆಟ್ಟಾಗುತ್ತೆ, ತುಂಬ ಮನಸ್ಸಿಗೆ ನೋವಾಗುತ್ತೆ. ಸೊ ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ ನಾವು. ದೇವರೇ ಅವ್ರಿಗೊಂದು ಸಂತಾನ ಕೊಡಪ್ಪ ದೇವರೇ. ಅಯ್ಯೋ ಅವಳು ಗೊಡ್ಡೋಳು, ಅವಳು ಬೆಂಜೆ, ಅವಳಿಗೆ ಸುಳಿ ಇಲ್ಲ, ಈ ಥರದ ಮಾತುಗಳು ನಮಗೆ ಬೇಡ ಜನರೇ. ಯಾಕಂದರೆ ನಾವು ಕಿವಿಯಾರೆ ಕೇಳಿದ್ದೀವಿ. ಬಟ್ ನಾನಂತೂ ಅಂದಿಲ್ಲ ಆ ಥರ ಮಕ್ಕಳು ಇಲ್ದವಳು ಅಂತ, ನಾನು ಯಾರಿಗೂ ಅಂದಿಲ್ಲ. ಬಟ್ ಕೇಳಿದ್ದೀನಿ ನಾನು. ಸೊ ಅವ್ರಿಗೋಸ್ಕರ ನಾವು ಪ್ರೇಯರ್ ಮಾಡೋಣ. ದೇವರೇ ಅವ್ರಿಗೊಂದು ಎಂಥದ್ದು ಒಂದು ಹೆಣ್ಣು ಗಂಡು ಎಂಥದ್ದು ಒಂದು ಮಗು ಕೊಟ್ಬಿಡಪ್ಪ ದೇವರೇ. ಜನಗಳು ನಾನು ಆ ಥರ ನನ್ನ ಆಲೋಚನೆಯಲ್ಲೂ ಆ ಥರ ಬಂದುಬಿಟ್ಟಿದೆ. ಸೊ ನನ್ನ ಆಲೋಚನೆಯಲ್ಲೇ ಆ ಥರ ಬಂದಿದೆ ಅಂದರೆ ಬೇರೆಯವರೆಲ್ಲ ಊರವರೆಲ್ಲ ರೋಡಲ್ಲಿ ಹೋಗ್ತಾ ಬರ್ತಾ ಏನಮ್ಮ ಏನು ಗುಡ್ ನ್ಯೂಸ್ ಇಲ್ವೇನೋ, ಏನಕ್ಕ ಮಗಳದೇನನ್ನ ಗುಡ್ ನ್ಯೂಸ್ ಐತೇನೋ, ಏನಣ್ಣ ಏನಣ್ಣ ಶುಭವಾರ್ತೆ ಐತೇನೋ, ಮಗಳು ನೀರು ಹಾಕ್ಕೊಂಡವಳ, ಸೊಸೆ ನೀರು ಹಾಕ್ಕೊಂಡವಳ, ನಿಮ್ಮ ಅತ್ತಿಗೆಗೆ ಮಕ್ಕಳೇನೆ, ನಿಮ್ಮ ಅಣ್ಣಗೆ ಮಕ್ಕಳಪ್ಪ. ಸಾಮಾನ್ಯವಾಗಿ ನಾವು ಕೇಳ್ತೀವಿ. ಅದನ್ನು ಕೇಳಿಸ್ಕೊಂಡಾಗ ಆ ಗಂಡ ಹೆಂಡ್ತಿ ಮನಸ್ಸು ತುಂಬ ನೋವಾಗುತ್ತೆ ಜನರೇ ಅಲ್ವಾ. ಸೊ ಆ ಥರ ಚುಚ್ಚು ಮಾತುಗಳು ನಮಗೆ ಬೇಡ. ನಾವು ಆದಷ್ಟು ಬೇರೆಯವ್ರಿಗೋಸ್ಕರ ಒಳ್ಳೇದನ್ನೇ ಬಯಸೋಣ. ಅವರು ಫ್ರಂಟಲ್ಲಿ ಕೂತ್ಕೊಂಡು ಅಮ್ಮ ಇಲ್ಲಿ ರುಕ್ಮಿಣಿ ಕೂತ್ಕೊಂಡವಳೆ, ದೇವರೇ ಯೇಸು ಸ್ವಾಮಿ ಬೇರೆ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಮೇಲೇ ಹೇಳ್ಕೊತೀನಿ, ನಮ್ಮ ದೇವ್ರ ಹತ್ರನೇ ನಾನು ಹೇಳ್ಕೊತೀನಿ. ನಾನಿಲ್ಲಿ ಎದುರುಗ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ರಿ. ನನ್ನ ಫ್ರೆಂಡ್ ಯಾರೋ ಒಬ್ಬರು ಬಂದರು, ನನ್ನ ಫ್ರೆಂಡೋ ರಿಲೇಷನ್ನೋ ಯಾರೋ ಒಬ್ಬರು ಬಂದರು, ನನ್ನ ಮುಂದೆ ತೋರಿಕೆಗೋಸ್ಕರ ಏಸಪ್ಪ ರುಕ್ಮಿಣಿ ತುಂಬ ಒಳ್ಳೆಯವಳು ದೇವರೇ, ಜೋರಾಗಿ ಮನಸ್ಸಲ್ಲಿ ಅಲ್ದಿರ ಜೋರಾಗಿ, ರುಕ್ಮಿಣಿ ತುಂಬ ಒಳ್ಳೆಯವಳು ದೇವರೇ, ರುಕ್ಮಿಣಿಗೆ ಒಳ್ಳೇದು ಮಾಡಪ್ಪ, ರುಕ್ಮಿಣಿಗೆ ಇರೋದಕ್ಕೆ ಮನೆ ಇಲ್ಲ, ಅವಳಿಗೊಂದು ಮನೆ ಒದಗಿಸ್ಕೊಟ್ಬಿಡು, ಅವಳ ಮಕ್ಕಳಿಗೆ ಒಳ್ಳೊಳ್ಳೆ ಕೆಲಸ ಕೊಟ್ಬಿಡು ದೇವರೇ, ಅವ್ರ ಮಕ್ಕಳಿಗೆ ಒಳ್ಳೆ ಹೆಣ್ಣುಗಳನ್ನ ಕೊಟ್ಟು ಚೆನ್ನಾಗಿರೋ ಶ್ರೀಮಂತರು ವರದಕ್ಷಿಣೆ ಎಲ್ಲ ಜಾಸ್ತಿ ಕೊಟ್ಟು ಇಷ್ಟು ಇರೋಂಥ ಹುಡುಗಿ ಸಿಗಲಿ, ಒಳ್ಳೆ ಮನಸ್ಸಿರೋ ಹುಡುಗಿ ಸಿಕ್ಕಲಿ, ಒಳ್ಳೆ ಸೂಪರಾಗಿರೋ ಫಿಗರ್ ಇರೋ ಹುಡುಗಿ ಸಿಕ್ಕಲಿ, ಉದ್ದ ಜಡೆ ಇರೋ ಹುಡುಗಿ ಸಿಕ್ಕಲಿ, ಸಣ್ಣಗೆ ಬಳ್ಳಿ ಥರ ಇರಬೇಕು, ಬೆಳಗ್ತಾ ಇರಬೇಕು, ಆ ಥರ ಹುಡುಗಿ ಸಿಕ್ಕಲಿ. ಇದೆಲ್ಲ ಜನರೇ ಬೇಕಾಗಿರೋದು. ಇದು ರುಕ್ಮಿಣಿಗೆ ತೋರಿಕೆಗೋಸ್ಕರ. ಬಟ್ ದೇವರು ಅದನ್ನು ನೋಡಲ್ಲ. ನಾನು ಇರಲಿ, ನಾನೆಲ್ಲೋ 1000 ಕಿಲೋಮೀಟರ್ ದೂರದಲ್ಲಿದ್ರೂ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರಾರ್ಥನೆ ಕೂತ್ಕೊಂಡಾಗ ರುಕ್ಮಿಣಿ ಅನ್ನೋಳು ಒಬ್ಬಳು ಮೈಂಡಲ್ಲಿ ಬರಬೇಕು. ರುಕ್ಮಿಣಿ ಅವಳಿಗೆ ಪರಿಸ್ಥಿತಿ ಹಿಂಗಿದೆ ಅಂತ ನೀವು ಮನಸ್ಸಿನಲ್ಲಿ ದೇವ್ರ ಹತ್ರ ಹೇಳಿ. 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡಾಗ ಪ್ರಾರ್ಥನೆ ಮಾಡ್ತಿರಲ್ಲ, ಆ ಪ್ರಾರ್ಥನೆನ ಆದಷ್ಟು ಬೇಗ ಕೇಳ್ತಾರೆ. ಜನಗಳ ಮುಂದೆ ನಾವು ಕೈ ತೊಟ್ಕೊಂಡು ಎದೆ ಬಡ್ಕೊಂಡು ತಲೆ ಚೆಚ್ಕೊಂಡು ಪ್ರೇಯರ್ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳ್ತೀನಿ, ನಾವು ಒಳ್ಳೆ ಮನಸ್ಸಿಂದ ಒಬ್ರಿಗೆ ಒಳ್ಳೆಯದನ್ನೇ ಬಯಸೋಣ ಅಲ್ವಾ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಜಗಳ ಮಾಡೋದ್ರಲ್ಲಿ ಮೇಲ್ಗೈ, ಕೆಟ್ಟ ಮಾತುಗಳು ಕ್ರಿಯೇಟ್ ಮಾಡೋದ್ರಲ್ಲೂ ನಾನೇ ಮೇಲ್ಗೈ. ನಾನು ಒಪ್ಕೋತೀನಿ, ಅದನ್ನೆಲ್ಲ ನಾನು ದೇವ್ರ ಹತ್ರ ಒಪ್ಪಿಸ್ಕೊಡ್ತೀನಿ. ನನಗೆ ಎಲ್ಲ ಜನಗಳ ಹತ್ರ ಕೂಡಿ ಇರಬೇಕು, ಎಲ್ಲರ ಜೊತೆ ಇರಬೇಕು. ಸೊ ಎಲ್ಲರೂ ಚೆನ್ನಾಗಿದ್ರೆ ಅಲ್ವಾ ಫ್ರೆಂಡ್ಸ್ ನಾವು ಖುಷಿಯಾಗಿರೋದು. ಉದಾಹರಣೆಗೆ ಚಿಕ್ಕದೊಂದು ಎಕ್ಸಾಂಪಲು, ಏನು ಅನ್ಕೋಬೇಡ್ರಿ.
ಬೋರ್ ಅನ್ಕೊಂತೀರೇನೋ ನನಗೆ ಗೊತ್ತಿಲ್ಲ, ನಿಮಗೆ ಬೋರ್ ಅನಿಸುತ್ತೆಲ್ಲ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋದು ಮಾತ್ರ ನಾನು ಹೊರಗಡೆ ಹಾಕೋವರೆಗೂ ನನಗೆ ಸಮಾಧಾನ ಆಗೋಲ್ಲ ಅಷ್ಟೇ. ನೀವು ಕೇಳಲೇಬೇಕು. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೇಳಿ. ಅದನ್ನು ನಾನಿವಾಗ ತುಂಬ ವಿಷಯಗಳೇಳಿರ್ಬೋದು, ಅದರಲ್ಲಿ ಒಂದಾದರೂ ನಿಮ್ಮ ಲೈಫಲ್ಲಿ ನೀವು ಮಾಡ್ಬೋದು, ಹೌದಲ್ವಾ? ಸೊ ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರ ಲೈಫಲ್ಲಿ ಯಾವುದಾದ್ರೂ ನಾನು ಇಷ್ಟು ಮಾತಾಡಿರೋದ್ರಲ್ಲಿ 25-30 ನಿಮಿಷ, ಮುಕ್ಕಾಲು ಗಂಟೆ ಮಾತಾಡಿರೋದ್ರಲ್ಲಿ ಒಂದು ವಿಷಯನಾದರೂ ಅವ್ರ ಮೈಂಡಲ್ಲಿ ಹೋಗಿ ಅವ್ರಿಗೋಸ್ಕರ ಅವ್ರು ಕಾರ್ಯ ಮಾಡ್ತಾರೆ, ಅವ್ರಿಗೋಸ್ಕರ ಅವ್ರು ಪ್ರೇಯರ್ ಮಾಡ್ತಾರೆ. ಅವ್ರ ಲೈಫಲ್ಲಿ ಆ ಥರದ್ದು ಇರುತ್ತೆ ಏನಾದ್ರೂ, ಅದಕ್ಕೋಸ್ಕರ ಅವ್ರು ಪ್ರಯಾಸ ಪಡ್ತಾರೆ, ದೇವರಲ್ಲಿ ಮೊರೆ ಇಡ್ತಾರೆ ಅಲ್ವಾ ಫ್ರೆಂಡ್ಸ್? ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಅನಿಸಿದ್ದನ್ನು ಅವ್ರ ಮುಖಾಂತರನೂ ಕಮೆಂಟ್ ಮಾಡ್ತಾರೆ. ಅವ್ರ ಮನಸ್ಸಿಲ್ಲ ಅನಿಸಿದ್ದು, ಅವ್ರು ಮಾಡಿದ್ದು, ಅವರು ನನಗೆ ಕಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಮನಸ್ಸಲ್ಲಾದರೂ ಅದು ನಾಟುತ್ತೆ, ಅದು ಸಾಕು ಫ್ರೆಂಡ್ಸ್. ನನಗೆ ನಾವೊಬ್ರಿಗೆ ಬಯಸಿದ್ದ ದೇವರು ನಮಗೆ ಬೇರೆ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಯಾಕಂದರೆ ನನ್ನ ಜೀವಿತದಲ್ಲಿ ಇದುವರೆಗೂ ಆಲ್ಮೋಸ್ಟು ನನ್ನ ಲೈಫಲ್ಲಿ ಈ ಥರದ್ದೇ ತುಂಬ ವಿಷಯಗಳಿದ್ದಾವೆ. ನಮಗೆ ಕಾಣದಿರೋ ಕೈಗಳು ನಮಗೋಸ್ಕರ ದೇವ್ರ ಮೇಲೆ ಎತ್ತಲ್ಪಡ್ತಾರೆ, ದೇವ್ರು ಎತ್ತುತ್ತಾರೆ. ನಾವು ಹೋಗಿ ಯುದ್ಧ ಮಾಡಿ ಜಗಳ ಮಾಡೋದಕ್ಕಿಂತ ದೇವರೇ ಯಾವುದೋ ಬೇರೆ ಮುಖಾಂತರ ನಮಗೋಸ್ಕರ ದೇವರು ಮೇಲೆ ಕೆತ್ತಿಸ್ತಾರೆ, ಬೇರೆಯವ್ರನ್ನೇ ಎಬ್ಬರಿಸ್ತಾರೆ ನಮ್ಮ ವಿಷಯದಲ್ಲಿ. ಯಾವುದೇ ದೇವರಾಗಲಿ ಡೈರೆಕ್ಟಾಗಿ ಇಳಿದು ಬಂದುಬಿಟ್ಟು ಅದ್ಯಾವುದೋ ಪಿಕ್ಚರಾಗಿರಬೇಕು, ಸೌಂದರ್ಯನೋ ರಂಭನೋ ಯಾರೋ ಡೈರೆಕ್ಟಾಗಿ ಇಳಿದು ಬಂದು ನಾ ಅಂಗುಳುಕು ಮೆಂದ ಅಂತ ಚಿರಂಜೀವಿನವ್ರನ್ನ ಕೇಳ್ತಾಳಲ್ಲ, ಆ ಪಿಕ್ಚರಾಗ ಆ ಥರ ದೇವರು ಡೈರೆಕ್ಟಾಗಿ ಇಳಿದು ಬರೋಲ್ಲ. ಮನುಷ್ಯರ ರೂಪದಲ್ಲಿ ಬೇರೆಯವರ ವ್ಯಕ್ತಿಗಳ ರೂಪದಲ್ಲಿ ದೇವರು ನಮ್ಮ ಹತ್ರ ಅದನ್ನು ನೆರವೇರಿಸ್ಕೊಡ್ತಾರೆ. ಅದನ್ನು ನಂಬಿ ನಾನು ನಂಬಿದ್ದೀನಿ, ನೀವು ನಂಬಿ ಅಂತ ಹೇಳ್ತಾಯಿದ್ದೀನಿ. ಅದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನನಗಿರೋ ಮೈಂಡು ನಿಮಗಿರಲ್ಲ, ನಿಮಗಿರೋ ಮೈಂಡ್ ನನಗಿರಲ್ಲ, ನನ್ನ ಆಲೋಚನೆಗಳು ನಿಮ್ಮ ಥರ ಇರಲ್ಲ, ನಿಮ್ಮ ಆಲೋಚನೆಗಳು ನನ್ನ ಥರ ಇರಲ್ಲ. ಆದರೆ ನಾವೆಲ್ಲರೂ ಮನುಷ್ಯರೇ. ನಮ್ಮ ಆಲೋಚನೆಗಿಂತ ಮೇಲಿರೋ ದೇವರಂತ ಒಬ್ರು ಇರ್ತಾರಲ್ಲ, ಅವರ ಆಲೋಚನೆ ಅತ್ಯುನ್ನತವಾಗಿರುತ್ತೆ. ಅತ್ಯುನ್ನತವಾಗಿ ಅಂದರೆ ನಾವು 1% ಒಳ್ಳೆಯದು ಅಂತ ಯೋಚನೆ ಮಾಡ್ತಾಯಿದ್ರೆ ದೇವರು ಅದಕ್ಕೆ 9% ಸೇರಿಸಿ 10% ಒಳ್ಳೆಯದು ಯೋಚನೆ ಮಾಡಿರ್ತಾರೆ ಅಂಥ ದೇವರು. ಅದು ಅವ್ರವ್ರ ನಂಬಿಕೆ ಮೇಲೆ ಅವ್ರವ್ರ ದೇವರುಗಳಿಗೆ ಸೇರಿದ್ದು. ನಾನು ನಂಬಿರೋ ದೇವ್ರ ಬಗ್ಗೆ ನಾನು ಹೇಳ್ತಾಯಿದ್ದೀನಿ. ನಿಮ್ಮ ನಂಬಿಕೆ ನಿಮಗೂ ಅದೇ ಥರ ಫೀಲ್ ಬರುತ್ತೆ. ಕುತ್ಕೊಂಡು ಕಾಲು ಬಂತು ಫ್ರೆಂಡ್ಸ್ ನನಗೆ. ಅದೇ ಥರ ಎಲ್ಲರೂ ಈ ಥರ ಇರೋಣ, ನಾವು ಪ್ರಯತ್ನ ಮಾಡೋಣ. ತಪ್ಪೇನೂ ಇಲ್ಲ. ತಪ್ಪೇನಾದರೂ ಇದೆಯಾ ಫ್ರೆಂಡ್ಸ್? ತಪ್ಪೇನಾದಿದೆ ನೀನು ಹೇಳಿದ್ದೆಲ್ಲ ತಪ್ಪು ರುಕ್ಮಿಣಿ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾವ ವಿಷಯದಲ್ಲಿ ತಪ್ಪು ಅಂತ ನಾನು ಕ್ವಶನ್ ಮಾಡ್ತೀನಿ ನಿಮ್ಮನ್ನು. ಅದನ್ನು ಇವಾಗ ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ತಪ್ಪುಗಳೇನಾದರೂ ನೀವು ಕಂಡ್ರೆ ಮಾತುಗಳಲ್ಲಿ ಸ್ವಲ್ಪ ತೊದಲಿರ್ಬೋದೇನೋ. ಯಾಕಂದರೆ ನಾನು ಅಷ್ಟು ಪರ್ಫೆಕ್ಟೂ ಅಲ್ಲ, ಯಾವ ವಿಷಯದಲ್ಲೂ ನಾನು ಪರ್ಫೆಕ್ಟ್ ಅಲ್ವೇ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂದೆ ಮೇಕಪ್ ಸ್ವಲ್ಪ ಹಾಕ್ಕೊಂಡು ಬಂದಿರ್ಬೋದೇನೋ ಅಷ್ಟೇ. ನಾನು ಕಂಡಾಗ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ, ಅದು ಖುಷಿ ಇದೆ ನನಗೆ. ಬಟ್ ನಾನು ಆಡೋ ಮಾತುಗಳಲ್ಲಿ ತಪ್ಪು ತೊದಲುಗಳು ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ನೀವು ಒಟ್ಟಿಗೆ ಹಾಕೊಂಬಿಡಿ. ಬಟ್ ನಾನು ಹೇಳೋದನ್ನ ಒಂದು ಪಾಯಿಂಟ್ ಆದ್ರೂ ನಿಮ್ಮ ಲೈಫಲ್ಲಿ ಅದು ಇದ್ದೇ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮಿಂದ ಒಬ್ರಿಗೆ ಒಳ್ಳೇದು ಬಯಸಿದರೆ ದೇವರು ಬೇರೆಯವ್ರ ಮುಖಾಂತರ ನಮ್ಗೆ ಒಳ್ಳೇದು ಮಾಡ್ತಾರೆ ಅಲ್ವಾ? ಈ ಥರದ್ದು ಲಾಟುಗಳು ಉಂಡಾವೆ, ಬೈಟಿಗೆ ತೀಯಲ್ಲ ಅಂತೆ. ಟನ್ನುಂಡಾವೆ ಅಂತ ಬಾಲಕೃಷ್ಣ ಹೇಳ್ತಾನಲ್ಲ, ಹಂಗೆ ಇದ್ದಾವೆ ನನ್ನ ಲೈಫಲ್ಲಿ ನಾನು ನಡೆಯೋಂಥ ವಿಷಯಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರತು ಬೇರೆಯವ್ರ ವಿಷಯಗಳೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ನನ್ನ ಬಗ್ಗೆ ಯಾಕೆ ಮಾತಾಡಿದೆ ನೀನು ಅಂತ ಕಂಪ್ಲೇಂಟ್ ಆದರೂ ಆಗ್ಬೋದು, ಅದರ ಅವಶ್ಯಕತೆ ನಮಗಿಲ್ಲ. ಸೊ ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳೋಣ. ಎಂತೆಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್ಕು, ಆಯಿತಾ? ಹೆಂಡತಿ ಮಕ್ಕಳು ನೋಡ್ದಿರ ಇರೋಂಥ ಗಂಡುಗಳು, ತಂದೆ ತಾಯಿಗಳು ನೋಡ್ದಿರೋಂಥ ಮಕ್ಕಳನ್ನ ಒಳ್ಳೆಯ ರೀತಿ ಬೆಳೆಸ್ತಾ ಇರೋಂಥ ತಂದೆ ತಾಯಿಗಳು, ಅಣ್ಣನ ಮಾತು ಕೇಳಿರೋ ತಮ್ಮನ ಮಾತನ್ನು ಪೂರೈಸ್ತಾ ಇರೋ ಅಣ್ಣ, ಗಂಡನ ಮಾತು ಕೇಳಿರೋ ಹೆಂಡತಿ ಮಾತು ಕೇಳ್ದಿರೋ ಗಂಡ, ಅದೆಲ್ಲ ತುಂಬ ಪ್ರಾಬ್ಲಮ್ಸ್ ಫ್ರೆಂಡ್ಸು ಸಂಸಾರದಲ್ಲಿ. ಸೊ ನಾವು ಒಳ್ಳೆ ರೀತಿಯಲ್ಲಿ ಎಲ್ಲ ಮಾತುಕತೆ ಬಂದಾಗ ಒಂದು ಜಗಳ ಬಂತು ಅಂತ ಅಂದ್ಕೊಳ್ಳೋಣ. ನಾವು ಆ ಜಗಳದಲ್ಲಿ ನಾವು ಮಾತಿಂದ ಜಗಳ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಅದೇ ಮಾತಿಂದ ನಾವು ಕೂತ್ಕೊಂಡು ಸಮಾಧಾನವಾಗಿ ತೀರ್ಮಾನ ಮಾಡ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಅಯ್ಯೋ ಸಾಲ್ವ್ ಆಗುತ್ತೆ ರೀ,
ಕ್ರಿಯೇಟ್ ಅಲ್ಲ. ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ನ ಮಾತುಗಳನ್ನ ಹೇಳ್ತಾ ಇಲ್ವಾ, ತೊದಲು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ 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 ರಿಕ್ವೆಸ್ಟ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಎಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನೋ ವಿಷಯ ಸ್ವಲ್ಪನೇ ಲಾಟ್ಗಳಿದ್ದಾವೆ, ಅದರಲ್ಲಿ ಸ್ವಲ್ಪನೇ ಹೇಳಿದ್ದೀನಿ ನಿಮಗೆ ನಾನು. ಇನ್ನೂ ತುಂಬ ದಿನಗಳಿದ್ದಾವೆ, ದೇವರ ಆರೋಗ್ಯ ಆಯಿಸ್ಕೊಟ್ರೆ ಖಂಡಿತ ನಾವು ಇನ್ನೂ ಭೇಟಿ ಮಾಡ್ತಾನೆ ನಾನು ನಿಮ್ಮ ತಲೆ ತಿಂತಾನೇ ಇರ್ತೀನಿ, ನಿಮ್ಗೆ ಟಾರ್ಚರ್ ಮಾಡ್ತಾನೇ ಇರ್ತೀನಿ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನನಗೋಸ್ಕರನೂ ಪ್ರೇಯರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮೀ. ಓಕೆ, ಇಂತಿ ನಿಮ್ಮ ಪ್ರೀತಿಯ, ನನ್ನ ಹೆಸರು ಗೊತ್ತಲ್ಲ ನಿಮಗೆ, RUKMINI ರುಕ್ಮಿಣಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು, ಲವ್ ಯು.